ಆತ್ಮೀಯ ವೀಕ್ಷಕ ಬಂಧುಗಳೇ, ಪಾಟೀಲ್ ನ್ಯೂಸ್ ಅಲರ್ಟ್ ಸುದ್ದಿವಾಹಿನಿಗೆ ತಮ್ಮನ್ನು ಆತ್ಮೀಯವಾಗಿ ಸ್ವಾಗತ, ಸುಸ್ವಾಗತ, ನಮಸ್ಕಾರ. ರಾಯಚೂರು ಜಿಲ್ಲೆಯ ಮಸ್ಕಿ ತಾಲೂಕಿನ ಪಾಮನ್ಕ್ಲೂರು ಗ್ರಾಮದ ಆದಿಬಸವೇಶ್ವರ ಜಾತ್ರೆಯು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಬಹಳ ಸಂಭ್ರಮ ಸಡಗರ ಅದ್ದೂರಿಯಾಗಿ ಜರುಗಿತು. ಪಾಮನ್ಕಲ್ಲೂರು ಹಾಗೂ ಸುತ್ತಮುತ್ತಲಿನ ಗ್ರಾಮದ ಆರಾಧ್ಯ ದೈವ, ಆರಾಧ್ಯ ಶಕ್ತಿ ಶ್ರೀ ಆದಿಬಸವೇಶ್ವರರು. ಈ ಒಂದು ಆದಿಬಸವೇಶ್ವರ ಜಾತ್ರೆಯು ಪ್ರತಿ ವರ್ಷ ಬಸವ ಜಯಂತಿ ಜರುಗುತ್ತದೆ. ಬೆಳಗ್ಗೆ ಆದಿಬಸವೇಶ್ವರ ದೇವಸ್ಥಾನದಲ್ಲಿ ಪೂಜೆ ಕೈಂಕರ್ಯಗಳು ನಡೆದವು. ನಂತರ ಈ ಒಂದು ಆದಿಬಸವೇಶ್ವರ ಜಾತ್ರೆಯ ಅಂಗವಾಗಿ ಸಾಮೂಹಿಕಗಳು ಕೂಡ ನಡೆದಿದ್ದವು. ಈ ಒಂದು ಜಾತ್ರೆಯಲ್ಲಿ 10 ಜೋಡಿಗಳು ನವ ಜೀವನಕ್ಕೆ ಕಾಲಿಟ್ಟವು. ಈ ಸಂದರ್ಭದಲ್ಲಿ ಮೂಡಲಗುಂಡದ ಪರಮ ಪೂಜ್ಯರು, ಮಲದಗುಡ್ಡ ಪರಮ ಪೂಜ್ಯರು ಸಮ್ಮುಖದಲ್ಲಿ ನವವಿವಾಹಕ್ಕೆ ಕಾಲಿಟ್ಟಿರ್ತಕ್ಕಂಥ ಜೋಡಿಗಳಿಗೆ ಪರಮ ಪೂಜ್ಯರು ಆಶೀರ್ವಾದ ಮಾಡಿದರು. ನಂತರ ಜಾತ್ರೆಗೆ ಬಂದಿರತಕ್ಕಂಥ ಸಾವಿರಾರು ಭಕ್ತರಿಗೆ ಅನ್ನದಾನ, ಅನ್ನದಾಸೋಹ, ಅನ್ನ ಸಂತರ್ಪಣೆ ಕಾರ್ಯಕ್ರಮ ಬಹಳಷ್ಟು ಭಕ್ತಿಪೂರ್ವಕ ನಡೆಯಿತು. ಸಂಜೆ 6 ಗಂಟೆಗೆ ಆದಿಬಸವೇಶ್ವರರ ಉಚ್ಚಾಯ ಕಾರ್ಯಕ್ರಮ ಜರುಗಿತು. ಈ ಒಂದು ಕಾರ್ಯಕ್ರಮದಲ್ಲಿ ಬಹಳಷ್ಟು ಭಕ್ತಿ ಭಾವದಿಂದ ಸುತ್ತಮುತ್ತಲಿನ ಗ್ರಾಮಸ್ಥರು ಜಾತ್ರೆಯಲ್ಲಿ ಭಾಗವಹಿಸಿ ಉಚ್ಚಾಯ ಕಾರ್ಯಕ್ರಮವನ್ನು ಬಹಳಷ್ಟು ಭಕ್ತಿಪೂರ್ವಕ ನಡೆಸಿಕೊಟ್ಟರು. ಈ ಸಂದರ್ಭದಲ್ಲಿ ಜಿಲ್ಲೆಯ ತಾಲೂಕಿನ ಅನೇಕ ಗಣ್ಯಮಾನ್ಯರು, ಮುಖಂಡರು, ಭಕ್ತರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಜಾತ್ರೆಯನ್ನು ಯಶಸ್ವಿಗೊಳಿಸಿದರು. ನಾನು ಬರೋದಿಲ್ಲ.